ನಟ ದರ್ಶನ್ ಬಳ್ಳಾರಿ ಶಿಫ್ಟಿಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಆದೇಶವನ್ನ ನ್ಯಾಯಾಲಯ ಪ್ರಕಟಿಸಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಆಲ್ರೆಡಿ ಕಾಯ್ದಿರಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸಿಸಿಎಚ್ 57ನೇ ಕೋರ್ಟ್. ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಕೋರಿ ಸಲ್ಲಿಸಿದಂತಹ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಜೈಲು ಅಧಿಕಾರಿಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಎಚ್ 57ನೇ ಕೋರ್ಟ್ ಆದೇಶವನ್ನು ಕೊಡಲಿದೆ. ಒಂದು ದರ್ಶನ್ ಸೇರಿ ಇತರೆ ಆರೋಪಿಗಳ ಶಿಫ್ಟಿಂಗ್ ಆದೇಶ, ಮತ್ತೊಂದು ದರ್ಶನ್ಗೆ ಹೆಚ್ಚುವರಿ ದಿಂಬು ಬೆಡ್ಶೀಟ್ಗಾಗಿ ಸಲ್ಲಿಸಿದಂತಹ ಅರ್ಜಿಯ ಆದೇಶ. ಒಂದು ವೇಳೆ ಶಿಫ್ಟಿಂಗ್ಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ದರ್ಶನ್ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಜಗದೀಶ್ ಮತ್ತು ಲಕ್ಷ್ಮಣ್ಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಪವಿತ್ರ ಗೌಡ ಮತ್ತು ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾಗತ್ತೆ. ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಸಂದೇಶ್ ಚೌಟ ಹಾಗೂ ಸುನಿಲ್ ಕುಮಾರ್. ಸರ್ಕಾರದ ಪರ ಎಸ್ಪಿ ಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು. ನಟ ದರ್ಶನ್ ಬಳ್ಳಾರಿ ಶಿಫ್ಟಿಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಆದೇಶವನ್ನ ನ್ಯಾಯಾಲಯ ಪ್ರಕಟಿಸಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಆಲ್ರೆಡಿ ಕಾಯ್ದಿರಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸಿಸಿಎಚ್ 57ನೇ ಕೋರ್ಟ್. ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಕೋರಿ ಸಲ್ಲಿಸಿದಂತಹ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಜೈಲು ಅಧಿಕಾರಿಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಎಚ್ 57ನೇ ಕೋರ್ಟ್ ಆದೇಶವನ್ನು ಕೊಡಲಿದೆ. ಒಂದು ದರ್ಶನ್ ಸೇರಿ ಇತರೆ ಆರೋಪಿಗಳ ಶಿಫ್ಟಿಂಗ್ ಆದೇಶ, ಮತ್ತೊಂದು ದರ್ಶನ್ಗೆ ಹೆಚ್ಚುವರಿ ದಿಂಬು ಬೆಡ್ಶೀಟ್ಗಾಗಿ ಸಲ್ಲಿಸಿದಂತಹ ಅರ್ಜಿಯ ಆದೇಶ. ಒಂದು ವೇಳೆ ಶಿಫ್ಟಿಂಗ್ಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ದರ್ಶನ್ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಜಗದೀಶ್ ಮತ್ತು ಲಕ್ಷ್ಮಣ್ಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಪವಿತ್ರ ಗೌಡ ಮತ್ತು ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾಗತ್ತೆ. ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಸಂದೇಶ್ ಚೌಟ ಹಾಗೂ ಸುನಿಲ್ ಕುಮಾರ್. ಸರ್ಕಾರದ ಪರ ಎಸ್ಪಿ ಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು. ನಟ ದರ್ಶನ್ ಬಳ್ಳಾರಿ ಶಿಫ್ಟಿಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಆದೇಶವನ್ನ ನ್ಯಾಯಾಲಯ ಪ್ರಕಟಿಸಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಆಲ್ರೆಡಿ ಕಾಯ್ದಿರಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸಿಸಿಎಚ್ 57ನೇ ಕೋರ್ಟ್. ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಕೋರಿ ಸಲ್ಲಿಸಿದಂತಹ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಜೈಲು ಅಧಿಕಾರಿಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಎಚ್ 57ನೇ ಕೋರ್ಟ್ ಆದೇಶವನ್ನು ಕೊಡಲಿದೆ. ಒಂದು ದರ್ಶನ್ ಸೇರಿ ಇತರೆ ಆರೋಪಿಗಳ ಶಿಫ್ಟಿಂಗ್ ಆದೇಶ, ಮತ್ತೊಂದು ದರ್ಶನ್ಗೆ ಹೆಚ್ಚುವರಿ ದಿಂಬು ಬೆಡ್ಶೀಟ್ಗಾಗಿ ಸಲ್ಲಿಸಿದಂತಹ ಅರ್ಜಿಯ ಆದೇಶ. ಒಂದು ವೇಳೆ ಶಿಫ್ಟಿಂಗ್ಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ದರ್ಶನ್ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಜಗದೀಶ್ ಮತ್ತು ಲಕ್ಷ್ಮಣ್ಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಪವಿತ್ರ ಗೌಡ ಮತ್ತು ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾಗತ್ತೆ. ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಸಂದೇಶ್ ಚೌಟ ಹಾಗೂ ಸುನಿಲ್ ಕುಮಾರ್. ಸರ್ಕಾರದ ಪರ ಎಸ್ಪಿ ಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು. ನಟ ದರ್ಶನ್ ಬಳ್ಳಾರಿ ಶಿಫ್ಟಿಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಆದೇಶವನ್ನ ನ್ಯಾಯಾಲಯ ಪ್ರಕಟಿಸಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಆಲ್ರೆಡಿ ಕಾಯ್ದಿರಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸಿಸಿಎಚ್ 57ನೇ ಕೋರ್ಟ್. ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಕೋರಿ ಸಲ್ಲಿಸಿದಂತಹ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಜೈಲು ಅಧಿಕಾರಿಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಎಚ್ 57ನೇ ಕೋರ್ಟ್ ಆದೇಶವನ್ನು ಕೊಡಲಿದೆ.
ಒಂದು ದರ್ಶನ್ ಸೇರಿ ಇತರೆ ಆರೋಪಿಗಳ ಶಿಫ್ಟಿಂಗ್ ಆದೇಶ, ಮತ್ತೊಂದು ದರ್ಶನ್ಗೆ ಹೆಚ್ಚುವರಿ ದಿಂಬು ಬೆಡ್ಶೀಟ್ಗಾಗಿ ಸಲ್ಲಿಸಿದಂತಹ ಅರ್ಜಿಯ ಆದೇಶ. ಒಂದು ವೇಳೆ ಶಿಫ್ಟಿಂಗ್ಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ದರ್ಶನ್ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಜಗದೀಶ್ ಮತ್ತು ಲಕ್ಷ್ಮಣ್ಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಪವಿತ್ರ ಗೌಡ ಮತ್ತು ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾಗತ್ತೆ. ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಸಂದೇಶ್ ಚೌಟ ಹಾಗೂ ಸುನಿಲ್ ಕುಮಾರ್. ಸರ್ಕಾರದ ಪರ ಎಸ್ಪಿ ಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು. ನಟ ದರ್ಶನ್ ಬಳ್ಳಾರಿ ಶಿಫ್ಟಿಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಆದೇಶವನ್ನ ನ್ಯಾಯಾಲಯ ಪ್ರಕಟಿಸಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಆಲ್ರೆಡಿ ಕಾಯ್ದಿರಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸಿಸಿಎಚ್ 57ನೇ ಕೋರ್ಟ್. ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಕೋರಿ ಸಲ್ಲಿಸಿದಂತಹ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಜೈಲು ಅಧಿಕಾರಿಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಎಚ್ 57ನೇ ಕೋರ್ಟ್ ಆದೇಶವನ್ನು ಕೊಡಲಿದೆ. ಒಂದು ದರ್ಶನ್ ಸೇರಿ ಇತರೆ ಆರೋಪಿಗಳ ಶಿಫ್ಟಿಂಗ್ ಆದೇಶ, ಮತ್ತೊಂದು ದರ್ಶನ್ಗೆ ಹೆಚ್ಚುವರಿ ದಿಂಬು ಬೆಡ್ಶೀಟ್ಗಾಗಿ ಸಲ್ಲಿಸಿದಂತಹ ಅರ್ಜಿಯ ಆದೇಶ. ಒಂದು ವೇಳೆ ಶಿಫ್ಟಿಂಗ್ಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ದರ್ಶನ್ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಜಗದೀಶ್ ಮತ್ತು ಲಕ್ಷ್ಮಣ್ಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಪವಿತ್ರ ಗೌಡ ಮತ್ತು ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾಗತ್ತೆ. ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಸಂದೇಶ್ ಚೌಟ ಹಾಗೂ ಸುನಿಲ್ ಕುಮಾರ್. ಸರ್ಕಾರದ ಪರ ಎಸ್ಪಿ ಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು. ನಟ ದರ್ಶನ್ ಬಳ್ಳಾರಿ ಶಿಫ್ಟಿಂಗ್ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ. ಇವತ್ತು ಆದೇಶವನ್ನ ನ್ಯಾಯಾಲಯ ಪ್ರಕಟಿಸಲಿದೆ. ವಾದ ಪ್ರತಿವಾದವನ್ನ ಆಲಿಸಿ ಆದೇಶವನ್ನ ಕೋರ್ಟ್ ಆಲ್ರೆಡಿ ಕಾಯ್ದಿರಿಸಿದೆ. ಇವತ್ತು ಆದೇಶವನ್ನ ಪ್ರಕಟಿಸಲಿದೆ ಸಿಸಿಎಚ್ 57ನೇ ಕೋರ್ಟ್. ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಕೋರಿ ಸಲ್ಲಿಸಿದಂತಹ ಅರ್ಜಿಯ ಆದೇಶವನ್ನ ಕಾಯ್ದಿರಿಸಿದೆ. ಜೈಲು ಅಧಿಕಾರಿಗಳಿಂದ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ವಾದ ಪ್ರತಿವಾದವನ್ನು ಆಲಿಸಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಎಚ್ 57ನೇ ಕೋರ್ಟ್ ಆದೇಶವನ್ನು ಕೊಡಲಿದೆ. ಒಂದು ದರ್ಶನ್ ಸೇರಿ ಇತರೆ ಆರೋಪಿಗಳ ಶಿಫ್ಟಿಂಗ್ ಆದೇಶ, ಮತ್ತೊಂದು ದರ್ಶನ್ಗೆ ಹೆಚ್ಚುವರಿ ದಿಂಬು ಬೆಡ್ಶೀಟ್ಗಾಗಿ ಸಲ್ಲಿಸಿದಂತಹ ಅರ್ಜಿಯ ಆದೇಶ. ಒಂದು ವೇಳೆ ಶಿಫ್ಟಿಂಗ್ಗೆ ಕೋರ್ಟ್ ಒಪ್ಪಿಗೆ ನೀಡಿದ್ರೆ ದರ್ಶನ್ ಮತ್ತಷ್ಟು ಸಂಕಷ್ಟ ಎದುರಿಸಬೇಕಾಗತ್ತೆ. ನಟ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಜಗದೀಶ್ ಮತ್ತು ಲಕ್ಷ್ಮಣ್ಗೆ ಶಿವಮೊಗ್ಗ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಇದೆ. ನಾಗರಾಜ್ ಕಲಬುರಗಿ ಜೈಲಿಗೆ, ಪ್ರದೋಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಆಗಬೇಕಾಗತ್ತೆ. ಪವಿತ್ರ ಗೌಡ ಮತ್ತು ಅನುಕುಮಾರ್ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಸೆರೆವಾಸ ಅನುಭವಿಸಬೇಕಾಗತ್ತೆ. ದರ್ಶನ್ ಪರ ಹಿರಿಯ ವಕೀಲರು ವಾದ ಮಾಡಿದ್ದಾರೆ. ಸಂದೇಶ್ ಚೌಟ ಹಾಗೂ ಸುನಿಲ್ ಕುಮಾರ್. ಸರ್ಕಾರದ ಪರ ಎಸ್ಪಿ ಪಿ ಪ್ರಸನ್ನಕುಮಾರ್ ವಾದ ಮಂಡಿಸಿದರು.